ಕಳಿಸುತ್ತೇನೆ. ಇಲ್ಲವಾದಲ್ಲಿ ಅವನನ್ನು ಕೊಂದರೆಯಾಗಿ ಮನಿ ಎತ್ತು ಹೋಯಿತು ಎಂದು ಶೋಧಿಸಿ ಬರುತ್ತೇನೆ. ನಿನ್ನ ಆಶೀರ್ವಾದ ಬೇಕಲ್ಲ ಕೃಷ್ಣ. ನಿನಗೆ ಮಂಗಳವಾಗಲಿ. ನಿನ್ನ ನಿರೀಕ್ಷೆಯಲ್ಲೇ ಇದ್ದೇನೆ. ಅನ್ನನಿಂದ ಅಪ್ಪಣೆ ಪಡೆದಿದ್ದಾಯ್ತು. ಇನ್ನು ಯಾದವರನ್ನು ಕೂಡಿಕೊಂಡು ಕಾಡಿಗೆ ತೆರಳುತ್ತೇನೆ. ಯಾರಲ್ಲಿ ಯಾದವರೇ? ಬಂದಿದ್ದೆ. ಈ ಗುಹೆಯೊಳಗೆ ಬಲ್ಲುಕ ವಾಸವಾಗಿರಬೇಕು.
ನೀವೆಲ್ಲ ಇಲ್ಲಿಂದ ವಿಶ್ರಾಂತಿ ಹೊಂದಿ. ನಾನು ಈ ಗುಹೆಯನ್ನು ತಿಳಿದು ಬರುತ್ತೇನೆ. ಆಗಲಿ ಕೃಷ್ಣಯ್ಯ, ಗುಹೆಯನ್ನು ಪ್ರವೇಶಿಸುತ್ತೇನೆ. ಶರದ ಋತು ಪೂರ್ಣಿಮೆಯ ಶರದ ಋತು ಪೂರ್ಣಿಮೆಯ ಉದಯ ಚಂದಿರ ಕಾಂತಿ ಉದಯ ಚಂದಿರ ಕಾಂತಿ ಸುರುಚಿರಾನನ ತಿಂದ ಶೋಭಿಸುವ ವಿಭವದಿ ತರುಣಿ ಓರ್ವಳೆ ಕುಳಿತು ಬಾಲಕನ ತೊಟ್ಟಿಲಂ ಸರಸಿಜಾಂಬಕಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯೊಂದು ಶಿಲೆಯ ಮರೆಯಾಗಿರಲು ಶಿರೆಯ ಮರೆಯಾಗಿರಲು ಪ್ರವೇಶ ಮಾಡಿ ನೋಡುತ್ತಾ ಇದ್ದೇನೆ. ಇದೇನ ಆಶ್ಚರ್ಯ! ಕತ್ತಲೆಯಿಂದ ಆವರಿಸಿರಬೇಕಾದ ಈ ಗುಹೆ ಕೋಟಿ ಸೂರ್ಯನ ಪ್ರಕಾಶದಂತೆ ಬೆಳಗುತ್ತಿದೆ. ಕಾರಣ ಆ ಮನೆ ಇರಬೇಕು. ಹಾ ಸರಿ, ಕ್ಷಮಿತನ ಆ ಕಡೆ ಕಾಣಿಸುತ್ತಿರುವ ತೊಟ್ಟಿಲಿಗೆ ತೂಗು ಹಾಕಿದೆಯಲ್ಲ. ಅದಲ್ಲದೆ ಷೋಡಶ ವರ್ಷದ ಕನ್ಯೆಯೊಬ್ಬಳು ತೊಟ್ಟಿಲನ್ನು ತೂಗುತ್ತಾ ಇದ್ದಾಳೆ. ಇವಳ ರೂಪ ರಾಶಿಯನ್ನು ವರ್ಣಿಸಲು ಅಸಾಧ್ಯ. ಗಿರಿಜೆ ರಮೇರೆಗಿಂತ ಹೆಚ್ಚಿನ ಸೌಂದರ್ಯವತಿ ಯಾರಾಗಿರಬಹುದು? ನೋಡೋಣ. ಸ್ವಲ್ಪ ಮರೆಯಾಗಿ ನಿಂತಿರುತ್ತೇನೆ. ಜೋ 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 ಸುಕುಮಾರ ಕುತ
ಅಳಬೇಡ ಕಂದ. ನೀನು ಯಾರು? ನಮ್ಮನ್ನ ರಕ್ಷಿಸಿ ಸಾಕುತ್ತಿರುವ ಜಾಂಬವಂತರ ಮಗ. ನಾನು ಅವರ ಸಾಕು ಮಗಳು, ನಿನ್ನ ಅಕ್ಕ ಜಾಂಬವತಿ ಹೇಳುತ್ತಿದ್ದೇನೆ. ಅಳಬೇಡ ಕಂದ, ಅಳಬೇಡ. ಅಲ್ಲದೆ ಅಲ್ಲಿ ನೋಡು. ತಂದೆಯಾಗಿಯ ಜಾಂಬವಂತ ಕೇಸರಿಯ, ತಂದೆಯಾಗಿಯ ಜಾಂಬವಂತ ಕೇಸರಿಯ, ಕೊಂದು ತಂದೆಯ ಶಮಂತಕ ಮಣಿಯ, ಕೊಂದು ತಂದೆಯ ಶಮಂತಕ ಮಣಿಯ. ಚಂದದೊಳದ ನಿನ್ನ ತೊಟ್ಟಿಲ ಬಳಿಯ, ಚಂದದೊಳದ ನಿನ್ನ ತೊಟ್ಟಿಲ ಬಳಿಯ, ಬಂದಿಸಿಯನು ನೋಡು ಭಾಗ್ಯಂಬು ನಿಧಿಯ, ಬಂದಿಸಿಯನು ನೋಡು ಭಾಗ್ಯಂಬು ನಿಧಿಯ. ಪ್ರವೀರ, ಇಗೋ ನೋಡು, ನಿನಗಾಗಿ ನಮ್ಮ ತಂದೆ ಜಾಂಬವಂತರು ಸಿಂಹರಾಜನನ್ನೇ ಕೊಂದು ಅದರ ಕೈಯಲ್ಲಿದ್ದ ಶಮಂತಕ ಮಣಿಯನ್ನು ತಂದಿದ್ದಾರೆ. ಇದು ಇಲ್ಲಿರುವುದರಿಂದ ನಮಗೆ ಯಾವುದೇ ಕಷ್ಟಗಳು ಬರುವುದಿಲ್ಲವಂತೆ. ಇದನ್ನು ಹಿಡಿದುಕೋ, ಆಟಾಡುತ್ತಾ ಮಲಗು ಕಂದ. ಜೋಜು. ಪರಮ ಸಂತೋಷದಲ್ಲಿ ಪಾಡುತ್ತ ತರಳನನ್ನು ತೂಗುತ್ತಲಿರವ, ತರಳನನ್ನು ತೂಗುತ್ತಲಿರವ ಅರಿತು ಶ್ರೀಹರಿ ಪಾಂಚಜನ್ಯವ ಮೊಳಗಿಸಲು, ಪಾಂಚಜನ್ಯವ ಮೊಳಗಿಸಲು. ಈ ಬಲ್ಲುಕನ ಹೆಸರು ಜಾಂಬವನೆಂದು. ಪ್ರಸೇನನನ್ನು ಸಿಂಹವು ಕೊಂದಿತು. ಸಿಂಹವನ್ನ ಜಾಂಬವ ಕೊಂದು ಮನೆಯನ್ನು ತಂದಿದ್ದಾನೆ. ಬಹುಶಃ ಈ ಹುಡುಗಿ ಅವನ ಮಗನಿರಬೇಕು, ಆ ಹುಡುಗ ಅವನ ಮಗನಿರಬೇಕು. ಹಾಗಾದರೆ ಆ ಜಾಂಬವನಲ್ಲಿ ಅದನ್ನ ತಿಳಿಯಲು ಒಂದು ಉಪಾಯ ಮಾಡುತ್ತೇನೆ. ನನ್ನ ಪಾಜಿ ಜನ್ಮವನ್ನು ಮುಳುಗುತ್ತೇನೆ. ಹೆದರಿಕೆ ಆಗ್ತಾ ಇದೆ. ಕರ್ಣ ಕಠೋರವಾದ ಧ್ವನಿಯನ್ನು ಕೇಳಿ ಭಯಗೊಂಡಿದ್ದೇನೆ ಅಪ್ಪ. ಕೆರಳ ಯಾರು ಬಡಿದುತ್ತ ಜಾಂಬವಂತ ಬಂದು ಪರೀಕ್ಷಿಸಿದ ಕ್ಷಣವೇ
ಶಬ್ದದಿಂದ ನನ್ನ ಮಗನನ್ನು ಹೆದರಿಸಿದೆಯಲ್ಲ. ಯಾರೋ ನೀನು? ನಿನ್ನ ಹೆಸರೇನು? ಎಲ್ಲಿಯವ? ಯಾಕೆ ಬಂದೆ ಹೇಳಿ? ನಡೆಯಲಿಲ್ಲ. ನನ್ನ ಪರಿಚಯವೇ ವಸುದೇವನಾತ್ಮ ಭವನ, ವಸುದೇವನಾತ್ಮ ಭವನು ದ್ವಾರಗೆ ವಸತಿರ್ಪೆನು, ದ್ವಾರಗೆ ವಸತಿರ್ಪೆನು. ಹೆಸರು ಕೇಳೆನ್ನ ಜವದಿ ಕೃಷ್ಣನೆಂದು ಸಿಲ್ಲರು ಪ್ರಖ್ಯಾತರೇ. ಏನು? ವಸುದೇವ ದೇವಕಿಯರ ಜಾತ, ಬಲರಾಮನ ಅನುಜಾತ, ದ್ವಾರಕಾನಾಥ, ಕೃಷ್ಣನಂತೆ ಪ್ರಖ್ಯಾತ. ಇಲ್ಲಿಗೆ ಬರುವ ಕಾರಣ ಆ ಮನುಷ್ಯ ಮಂತಕ ಪ್ರಸೇನನೆಂಬುವ ನನ್ನ ಸಖ ಧರಿಸಿಕೊಂಡು ಬಂದಿದ್ದ. ಈಗ ಅವನು ಸತ್ತಿದ್ದ. ಮನೆಯನ್ನು ಹುಡುಕುತ್ತಾ ಬಂದೆ, ಅದು ಇಲ್ಲಿದೆ. ಕೊಟ್ಟರೆ ಈಗ ಹೊರಟೆ. ಸಾಕು ಮಾಡು. ಎನ್ನ ಬಾಹು ವಿಕ್ರಮ ನನಗೆ ತಿಳಿದಿಲ್ಲ. ನಾನು ತಿರುಗಾಡುವ ವೇಳೆ ಇದಿರು ಬಂದ ಕಾಡಿನ ರಾಜ ಸಿಂಹವನ್ನು ನನ್ನ ವಜ್ರ ಸಮಾನವಾದ ಕೈಗಳಿಂದ ಕೊಂದು ಮಣಿಯನ್ನ ತಂದಿದ್ದೇನೆ. ಇದು ನನ್ನ